ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ನವಂಬರ್ ಮಂತ್ ಬರ್ತಿದ್ದಂಗೆ ನಾವೆಲ್ಲರೂ ಯೋಚನೆ ಮಾಡೋದೇನಪ್ಪ, ವರ್ಲ್ಡ್ ಡಯಾಬಿಟೀಸ್ ಡೇ ಅಂತೀವಿ. ಯಾರಿಗಾರ ಗೊತ್ತಾ ವರ್ಲ್ಡ್ ಡಯಾಬಿಟೀಸ್ ಡೇ ಅಂದರೆ ಏನು ಅಂತ? ಇಡೀ ವರ್ಲ್ಡಲ್ಲಿ ಒಂದು ದಿವಸನ ಆಚರಿಸ್ತಾ ಇದ್ದಾರೆ, ಅದಕ್ಕೆ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ಕರೀತಾರೆ. ಈ ವರ್ಲ್ಡ್ ಡಯಾಬಿಟೀಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಸರ್ ಬ್ಯಾಂಟಿಂಗ್ ಅಂತ ಮತ್ತು ಬೆಸ್ಟ್ ಅಂತ ಇಬ್ಬರು ಇದ್ದಾರೆ. ಅವರಿಬ್ಬರು ಏನು ಮಾಡಿದ್ರು, ಇನ್ಸುಲಿನ್ನ ಕಂಡುಹಿಡಿದ್ರು. ಮುಂಚೆ ಏನಾಗ್ತಿತ್ತು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಯಾಬಿಟೀಸ್ ಬಂದಾಗ ಅವ್ರಿಗೆ ಇನ್ಸುಲಿನೇ ಕೊಡಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇನ್ಸುಲಿನ್ ಕೊಡದೇ ಇರೋದ್ರಿಂದ ಅವ್ರ ಮಕ್ಕಳುಗಳು ಸತ್ತೋಗ್ತಿದ್ರು. ಸೊ ಅದಕ್ಕೋಸ್ಕರ ಈ ಬ್ಯಾಂಟಿಂಗ್ ಆ್ಯಂಡ್ ಬೆಸ್ಟ್ ಅವರಿಬ್ಬರು ಸೇರಿಕೊಂಡು ಈ ಇನ್ಸುಲಿನ್ನ ಕಂಡುಹಿಡಿದ್ರು. ಒಂದು ನಾಯಿಯಿಂದ ಕಂಡುಹಿಡಿದ್ರು. ಸೊ ಅವ್ರನ್ನ ಇದಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, ಅವ್ರ ಬರ್ತ್ಡೇನ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಮಾಡ್ತಾರೆ. ಈ ವರ್ಲ್ಡ್ ಡಯಾಬಿಟಿಸ್ ಡೇ ಬಹುಶಃ ನೀವೆಲ್ಲರೂ ನೋಡಿರ್ಬೋದು. ಎಲ್ಲೋ ಪಾರ್ಕಲ್ಲಿ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಡಯಾಬಿಟಿಸ್ ಚೆಕಪ್ ಮಾಡ್ತಾರೆ. ಯಾಕೆ ಇಷ್ಟೊಂದು ಮಾಡ್ತಾಯಿದ್ದಾರೆ ಅಂತ ನೀವು ಕ್ವಶನ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವ ವಿಷಯನೇ, ಡಯಾಬಿಟಿಸ್ ಇಸ್ ಗ್ರೋಯಿಂಗ್ ಇನ್ ನಂಬರ್ಸ್, ಅಂದರೆ ಬೆಳೀತಾ ಇದೆ, ತುಂಬಾ ಜಾಸ್ತಿ ಆಗ್ತಾಯಿದೆ. ಎಷ್ಟು ಜಾಸ್ತಿ ಅಂದರೆ ತಡ್ಕೊಳಕ್ಕಾಗಷ್ಟು ಜಾಸ್ತಿ ಆಗ್ತಾಯಿದೆ. ಅಂದರೆ ಇವಾಗ ನಾವು ಹೇಳಬೇಕು ಅಂದರೆ 8ರಿಂದ 10% ಡಯಾಬಿಟಿಕ್ಕಿಗೆ ಆಲ್ರೆಡಿ ಮೀನ್ಸ್ ನಾರ್ಮಲ್ ಪರ್ಸನ್ಗೆ ಡಯಾಬಿಟಿಸ್ ಬರ್ತಾಯಿದೆ. ನೀವು ಡಾಕ್ಟ್ರ್ ಕ್ಲಿನಿಕ್ ಹೋಗಿ ಕೇಳಿ, 50% ಆಫ್ ದ ಪೇಷಂಟ್ಸ್, ಅವ್ರಿಗೆ ಯಾರೇ 50% ಪೇಷಂಟ್ ಬಂದರೂ ಅವ್ರಿಗೆ ಡಯಾಬಿಟಿಸ್ ಇದ್ದೇ ಇರುತ್ತೆ. ಅಂದರೆ ಡಯಾಬಿಟಿಸ್ ಅಷ್ಟು ಜೋರಾಗಿ ಆಗ್ತಾಯಿದೆ. ಅದನ್ನು ಲೆಕ್ಕ ಹಾಕ್ತು ಅಂದರೆ ಮನೆಯಲ್ಲಿ ಒಬ್ರಿಗೋ ಡಯಾಬಿಟಿಸ್ ಇದ್ದೇ ಇರುತ್ತೆ. ಯಾಕಿಷ್ಟು ಜಾಸ್ತಿ ಆಗ್ತಾಯಿದೆ, ಅದನ್ನು ನಾವು ಏನು ಮಾಡಬೇಕು, ಪ್ರಿವೆನ್ಷನ್ ಏನು ಮಾಡೋದು, ಇವನ್ನೆಲ್ಲನೂ ಯೋಚನೆ ಮಾಡಿಬಿಟ್ಟು ವರ್ಲ್ಡ್ ಆರ್ಗನೈಸೇಷನ್ ಅಂತ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಅಂತೀವಿ, ಇವರಿಬ್ಬರು ಸೇರ್ಕೊಂಡು ಏನು ಮಾಡಿದ್ದಾರೆ, ಈ ವರ್ಲ್ಡ್ ಡಯಾಬಿಟಿಸ್ ಡೇಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈ ವರ್ಲ್ಡ್ ಡಯಾಬಿಟಿಸ್ ಡೇ ಅಂದರೆ ನವಂಬರ್ 14 ಅಂತ ನಾವು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಮಾಡ್ತೀವಿ. ಈ ವರ್ಲ್ಡ್ ಡಯಾಬಿಟಿಸ್ ಡೇ ದಿವಸ ಏನು ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಡಯಾಬಿಟಿಸ್ ಯಾಕೆ ಬರುತ್ತೆ, ಅದನ್ನು ಏನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ ಮಾಹಿತಿ ಕೊಡೋದ್ರಿಂದ ಏನಾಗುತ್ತೆ, ನಿಮ್ಮ ಅರಿವು ಜಾಸ್ತಿ ಆಗುತ್ತೆ. ಅರಿವು ಜಾಸ್ತಿ ಆದಾಗ ವಾಟ್ ಮೈಂಡ್ ಡಸನ್ ನೋ ಐಸ್ ಕೆನಾಟ್ ಸಿ ಅಂತ ಒಂದು ಗಾದೆ ಇದೆ. ಅಂದರೆ ನಮ್ಮ ಮೆದುಳಿಗೆ ಏನು ಗೊತ್ತಿರಲ್ವೋ ಅದು ಕಣ್ಣು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಡಯಾಬಿಟಿಸ್ ಬಗ್ಗೆ ಪದೇ ನಾವು ಮಾತಾಡಿ ಗೈಡೆನ್ಸ್ ಕೊಟ್ಟಾಗೆಲ್ಲ ಅಂದಾಗ ನಿಮಗೇನಾಗುತ್ತೆ, ಈಸಿಯಾಗಿ ಕಂಡುಹಿಡಿಬೋದು. ಶುಗರ್ ಬಂದಿದ್ದರೆ ಬೇಗ ಕಂಡುಹಿಡಿಬೋದು. ಶುಗರ್ ಬಂದಿರೋದನ್ನು ನೀವು ಬೇಗ ಕಂಡುಹಿಡಿದ್ರೆ, ನೀವು ಬೇಗ ಡಯಾಬಿಟಿಸ್ನ ನೀವು ಟ್ರೀಟ್ ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ನಾರ್ಮಲ್ಲೂ ಕೂಡ ಆಗಿಬಿಡುತ್ತೆ. ನಾರ್ಮಲ್ ಅಂದರೆ ಫಾರ್ ಎಕ್ಸಾಂಪಲ್ ಮಾತ್ರೆ ಕೊಟ್ಟು ಕಂಟಿನ್ಯೂಸ್ ಆಗಿ ಲೈಫ್ ಟೈಮ್ ಮಾತ್ರೆ ತೊಗೊಬೇಕು ಅಂತ ಏನಿರಲ್ಲ. ಶುಗರ್ ಇನಿಷಿಯಲಾಗಿ ಕಾಣಿಸ್ಕೊಂಡಾಗ ಟ್ಯಾಬ್ಲೆಟ್ಸು ಕೆಲವೊಂದೆಲ್ಲ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ನೀವು ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಡಯಾಬಿಟಿಸ್ ನಾರ್ಮಲ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನಾವು ಮಾತ್ರೆನೇ ಬೇಕಾಗಲ್ಲ, ಫುಡ್ಡು ವಾಕಿಂಗಲ್ಲೇ ಮೇಂಟೈನ್ ಮಾಡಿಬಿಡ್ಬೋದು. ಅದು ನಾವು ತಿಳ್ಕೊಬೇಕು. ಇನ್ನು ಕೆಲವರು ಇವಾಗ ಏನಾಗುತ್ತೆ ಅಂದರೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ತಂದೆ ತಾಯಲ್ಲಿ ಮಕ್ಕಳಲ್ಲಿ ಮೀನ್ಸ್ ಅವ್ರು ಯಾರಿಗಾರು ಇದ್ದರೆ ಮಕ್ಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರುಗಳು ಚೆಕ್ ಮಾಡಲ್ಲ. ಚೆಕ್ ಮಾಡದೇ ಇದ್ದರೆ ಅವರಿಗೆ ಪ್ರೀ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ಏನಿದು ಪ್ರೀ ಡಯಾಬಿಟಿಸ್? ಲಾಸ್ಟ್ ಟೈಮ್ ಹೇಳಿದ್ದೆ, ನಾರ್ಮಲ್ ಪರ್ಸನ್ನೂ ಅಲ್ಲ, ಅವ್ರಿಗೆ ಡಯಾಬಿಟೀಸು ಇರೋಲ್ಲ, ಇವೆರಡರ ಮಧ್ಯದಲ್ಲಿರೋರಿಗೆ ಪ್ರೀ ಡಯಾಬಿಟೀಸ್ ಅಂತ ಕರಿತೀವಿ. ಪ್ರೀ ಡಯಾಬಿಟಿಸ್ ಅಂದರೆ ಶುಗರ್ ಲೆವೆಲ್ಲು ಮೋರ್ ದೆನ್ 100, ಖಾಲಿ ಹೊಟ್ಟೆ 100ಕ್ಕಿಂತ ಮೇಲ್ಪಟ್ಟು, ತಿಂಡಿ ಮೀನ್ಸ್ 126 126ಕ್ಕಿಂತ ಕೆಳಗಿದ್ದರೆ ಇದನ್ನು ನಾವು ಪ್ರೀ ಡಯಾಬಿಟಿಸ್ ಅಂತ ಕರಿತೀವಿ. ಇನ್ನು ಕೆಲವು ಸತಿ ಏನಾಗುತ್ತೆ ಅಂದರೆ ತಿಂಡಿ ತಿಂದಾದ್ಮೇಲೆ ಚೆಕ್ ಮಾಡಿದಾಗ 140ಕ್ಕಿಂತ ಮೇಲೆ ಪ್ಲಸ್ 200 ಒಳಗಿದ್ರೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಈ ಪ್ರೀ ಡಯಾಬಿಟಿಸ್ನ ನಾವು ಎಷ್ಟು ಬೇಗ ನಾವು ಕಂಡುಹಿಡಿತೀವೋ ಅಷ್ಟು ಬೇಗ ನಾವು ಟ್ರೀಟ್ ಮಾಡಿದ್ರೆ ಅಷ್ಟು ಬೇಗ ಅವರು ನಾರ್ಮಲ್ ಆಗಿ ಹೋಗ್ತಾರೆ. ಎಷ್ಟೊಂದು ಜನ 5 ಅಲ್ಲ 10 ವರ್ಷ ತನಕ ಪ್ರೀ ಡಯಾಬಿಟಿಸ್ ಇರೋರು ಪ್ರಿವೆಂಟ್ ಮಾಡ್ಬೋದು. ಈ ಪ್ರೀ ಡಯಾಬಿಟಿಸ್ನ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂದರೆ ನೋಡೋಕ್ಕೆ ಹೋಗಲ್ಲ, ಟ್ರೀಟ್ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡ್ತಾರೆ. ಯಾವಾಗ ಇದನ್ನು ಪ್ರೀ ಡಯಾಬಿಟಿಸ್ನ ನೀವು ಬಿಟ್ಬಿಟ್ರೋ ಬೇಗ ಡಯಾಬಿಟಿಸ್ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ವೀಟ್ ತಿನ್ನೋದು ಕಮ್ಮಿ ಮಾಡಿಲ್ಲ, ವಾಕಿಂಗ್ ಕಮ್ಮಿ ಮಾಡಿಲ್ಲ, ಮೀನ್ಸ್ ವಾಕಿಂಗ್ ಮಾಡ್ತಿಲ್ಲ, ಪ್ಲಸ್ ಹಲವಾರು ಇನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ, ಟೆನ್ಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಇವೆಲ್ಲ ಇರೋರೆಲ್ಲ ಏನಾಗುತ್ತೆ ಬೇಗ ಬಂದುಬಿಡುತ್ತೆ. 6 ವರ್ಷದಲ್ಲಿ ಬರಬೇಕಾಗಿರೋದು 6 ತಿಂಗಳಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ತುಂಬಾ ಅವಶ್ಯಕತೆ ಪ್ರೀ ಡಯಾಬಿಟಿಸ್ನ ಡಿಟೆಕ್ಟ್ ಮಾಡೋದು. ಹೇಗೆ ಡಿಟೆಕ್ಟ್ ಮಾಡೋದು? ಯಾವುದೇ ಪರ್ಸನ್ನು ಮೋರ್ ದ್ಯಾನ್ 25 or 30 ಇಯರ್ಸ್ ಇರೋರು ದಯವಿಟ್ಟು ಆ್ಯನ್ಯುವಲ್ ಚೆಕಪ್ಸ್ ಮಾಡಿಸ್ಕೊಳ್ಳಿ. ಅಂದರೆ ವರ್ಷಕ್ಕೊಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ 6 ಮಂತ್ಸ್ಗೆ ಒಂದು ಸತಿ ಪಾರ್ಕಲ್ಲೋ ಅಥವಾ ಎಲ್ಲರ ಚೆಕ್ ಮಾಡ್ತಾನೆ ಇರ್ತಾರೆ, ಸುಮ್ಮನೆ ಹೋಗಿ ಮಾಡಿಸ್ಕೊಳ್ಳೋದ್ರಿಂದ ಡಯಾಬಿಟಿಸ್ ಇದೆಯೋ ಇಲ್ವೋ, ಬರುತ್ತೋ ಇಲ್ವೋ ಅಂತ ಸೂಚನೆ ಗೊತ್ತಾಗ್ಬಿಡುತ್ತೆ. ನೀವು ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟಾಗಿ ನೀವು ಕೆಲವೊಂದು ರೆಮಿಡೀಸ್ನ ನೀವು ಫಾಲೋ ಮಾಡ್ತಾ ಬಂದರೆ ಅವನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಇಲ್ಲಪ್ಪ ನಾನು ನೆಗ್ಲೆಕ್ಟ್ ಮಾಡಿಬಿಡ್ತೀನಿ, ನೋಡೋಣ ಬಂದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಬರುತ್ತೆ. ಬಂದಮೇಲೆ ಟ್ಯಾಬ್ಲೆಟ್ಸು ಸ್ಟಾರ್ಟ್ ಮಾಡಬೇಕು, ಎಲ್ಲ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಡಯಾಬಿಟಿಸು ಸ್ಟ್ರಾಂಗಾಗಿ ಬಂದುಬಿಡುತ್ತೆ. ಅಂದರೆ ಒಳೊಳಗೇ ಡ್ಯಾಮೇಜ್ ಮಾಡ್ಕೊತ ಬಂದುಬಿಡುತ್ತೆ.
ಡ್ಯಾಮೇಜ್ ಮಾಡ್ಕೊಂಡು ಬಂದಾಗ ನೀವು ಆಮೇಲೆ ನೀವು ಡಯಾಬಿಟೀಸ್ ಕಂಟ್ರೋಲ್ ಮಾಡಿದ್ರೂ ಕೂಡ ಡಯಾಬಿಟೀಸಿಂದ ಆಗಂಥ ಕಾಂಪ್ಲಿಕೇಶನ್ಸ್ ಅಂತ ನಾವು ಏನು ಹೇಳ್ತೀವೋ ಅದನ್ನು ತಡೆಯೋಕ್ಕಾಗಲ್ಲ. ಅದು ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ತುಂಬಾ ತೊಂದರೆ ಕೊಟ್ಬಿಡುತ್ತೆ. ಇನ್ನು ಸಮಥಿಂಗ್ ಕಾಲ್ಡ್ ಲೆಗಸಿ ಎಫೆಕ್ಟ್ ಅಂತ ಕರಿತೀವಿ. ಯಾವಾಗ ಡಯಾಬಿಟೀಸ್ನ ನಾವು ಬೇಗ ಡಿಟೆಕ್ಟ್ ಮಾಡಿ ನಾವು ಬೇಗ ಚೆನ್ನಾಗಿ ಟ್ರೀಟ್ ಮಾಡಿಬಿಟ್ರೆ ಫಸ್ಟು 2-3 ಇಯರ್ಸ್ ಗೋಲ್ಡನ್ ಪೀರಿಯಡ್ ಅಂತೀವಿ. ಆ 3 ಇಯರ್ಸ್ನ ನಾವು ಚೆನ್ನಾಗಿ ಡಯಾಬಿಟೀಸ್ ಕಂಟ್ರೋಲ್ ಇಟ್ಕೊಂಡು ಏನೂ ಪ್ರಾಬ್ಲಮ್ ಇಲ್ದಂಗೆ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಲಾಂಗ್ ಪೀರಿಯಡ್, ಅಂದರೆ ಫಾರ್ ಎಕ್ಸಾಂಪಲ್ 10 ವರ್ಷ 12 ವರ್ಷ ಎಷ್ಟೇ ಆದರೂ ಕೂಡ ಡಯಾಬಿಟೀಸಿಂದ ಕಾಂಪ್ಲಿಕೇಶನ್ಸ್ ಆಗಲ್ಲ. ಕಾಂಪ್ಲಿಕೇಶನ್ಸ್ ಆಗೋದನ್ನು ಪ್ರಿವೆಂಟ್ ಆಗುತ್ತೆ. ಸೊ ಅರ್ಲಿ ಟ್ರೀಟ್ಮೆಂಟ್ ಆಫ್ ಡಯಾಬಿಟೀಸ್ ತುಂಬಾ ಅವಶ್ಯಕತೆ, ಮಿಸ್ ಮಾಡಬೇಡಿ. ಬಟ್ ಜನರಲಾಗಿ ಎಷ್ಟೊಂದು ಜನ ಏನು ಮಾಡ್ತಾರೆ, ಬರಲಿ ನೋಡ್ಕೊಳ್ಳೋಣ ಅಂತ ತುಂಬ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಭಯ, ಗೊತ್ತಾಗ್ಬಿಟ್ರೆ ಏನಪ್ಪ ನನ್ನೆಲ್ಲ ಊಟ ಗೀಟ ತಿಂಡಿ ಎಲ್ಲ ನಿಲ್ಲಿಸ್ಬೇಕಾ ಅನ್ನೋದು ಯೋಚನೆ ಜಾಸ್ತಿ ಇರುತ್ತೆ. ಸೊ ಹಾಗಾಗೆಲ್ಲ ಏನು ಗಾಬರಿ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ. ಬಂದಿದೆ ಅಂತ ಗೊತ್ತಾದರೆ ಡೆಫಿನೆಟಾಗಿ ರೆಮಿಡೀಸ್ ಇದೆ, ಟ್ರೀಟ್ಮೆಂಟ್ಸ್ ಇದೆ, ಅವನ್ನೆಲ್ಲ ಫಾಲೋ ಮಾಡಿಕೊಂಡು ಕಂಟ್ರೋಲ್ ಮಾಡೋಣ. ಡಯಾಬಿಟೀಸ್ ಬಂದಮೇಲೆ ಏನಪ್ಪ ತೊಂದರೆ ಆಗಿಬಿಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಫಸ್ಟ್ ಏನಪ್ಪ ಆಗುತ್ತೆ, ಏನು ಹೇಳಿ, ಕಾಲು ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಕಾಲು ಉರಿ ಕಂಟ್ರೋಲೇ ಸಿಕ್ಕಲ್ಲ, ಉರಿ ಬರುತ್ತೆ, ನಿದ್ದೆ ಬರಲ್ಲ, ನಿದ್ದೆ ಕೆಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಆಗೋದು, ವೆಯ್ಟ್ ಲಾಸ್ ಆಗೋದು, ಹೀಗೆ ಹಲವಾರು ಪ್ರಾಬ್ಲಮ್ಸ್ ಒಂದೊಂದೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ವೆಲ್, ಡಯಾಬಿಟೀಸಿಂದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ನೀವು ನೋಡಿರ್ಬೋದು. ಆಫ್ ಲೈಟ್ ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ, ಯಂಗ್ಸ್ಟರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಅಂತ ಒಂದೊಂದಾಗಿ ನೋಡ್ತಾ ಹೋಯ್ತು ಅಂದರೆ ಎಷ್ಟೊಂದು ಜನಕ್ಕೆ 50% ಆಫ್ ದಮ್ ಡಯಾಬಿಟೀಸ್ ಇದೆ, ಬಟ್ ಅವ್ರು ಚೆಕ್ಕೇ ಮಾಡಿಲ್ಲ, ನೋಡ್ಕೊಂಡೇ ಇಲ್ಲ ಅವ್ರು ಶುಗರ್ ಇದೆಯಾ ಅಲ್ವೋ ಅಂತ. ಸೊ ಹಾಗಾಗಿ ಡಯಾಬಿಟೀಸೇ ಒಳಗಡೆ ತೊಂದರೆ ಕೊಟ್ಟು ಇವೆಲ್ಲ ಪ್ರಾಬ್ಲಮ್ಸ್ ಕಾಸ್ ಮಾಡ್ತಾಯಿದೆ. ಅದು ಕೂಡ ಅದಕ್ಕೋಸ್ಕರ ನಾವು ಡಯಾಬಿಟೀಸ್ನ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಇದು ಮಾಡ್ಕೊಂಡು ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡಿದೆ ಅಂದರೆ, ಈ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಹೇಳಿದೆಲ್ಲ November 14 ಮಾಡಿದೆ. ಅದು ಅಲ್ಲಿ ಕೆಲವೊಂದು ಅಜೆಂಡಾ ಅಂತ ಕೊಡ್ತದೆ. ಪ್ರತಿ ವರ್ಷವೂ ಒಂದೊಂದು ಅಜೆಂಡಾ ಕೊಡುತ್ತೆ. ಪ್ರತಿ ವರ್ಷ ಏನಪ್ಪ ಅಂದರೆ, ಲಾಸ್ಟ್ ಇಯರ್ ಅಜೆಂಡಾ ಏನಪ್ಪ ಅಂದರೆ ಆಕ್ಸೆಸ್ ಟು ಡಯಾಬಿಟೀಸ್ ಕೇರ್ ಅಂತ ಇತ್ತು. ಅಂದರೆ ಎಷ್ಟೊಂದು ಜನಕ್ಕೆ ಡಯಾಬಿಟೀಸ್ ಇದೆ ಅಂತ ಗೊತ್ತಿದ್ರೂ ಕೂಡ ಆಕ್ಸೆಸ್ ಇಲ್ಲ, ಅಂದರೆ ಚೆಕ್ ಮಾಡೋಕ್ಕೆ ಇದಿಲ್ಲ, ಬ್ಲಡ್ ಶುಗರ್ ಚೆಕ್ ಮಾಡೋಕ್ಕೆ ಆಗ್ತಿಲ್ಲ, ಅವ್ರಿಗೆ ಡಯಾಬಿಟೀಸ್ ಬಗ್ಗೆ ಏನೇನು ಊಟ ತಿನ್ನಬೇಕು ಮಾಡೋಕ್ಕೆ ಇದು ಆಗ್ತಿಲ್ಲ. ಸೊ ಇವೆಲ್ಲ ಏನಾಗುತ್ತೆ, ಆಕ್ಸೆಸ್ ತುಂಬಾ ಕಮ್ಮಿಯಾಗಿ ಚೆಕ್ ಮಾಡಿದಾಗೆ ಕಾಂಪ್ಲಿಕೇಶನ್ ಆದಮೇಲೆ ಚೆಕ್ ಮಾಡಿದ್ರು ತುಂಬ ಎಫೆಕ್ಟ್ ಆಗೋದ್ರಿಂದ ಎಲ್ಲರಿಗೂ ಎಕ್ಸಸ್ ಮಾಡೋದು ಈಸಿ ಮಾಡಿ. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಪ್ರತಿಯೊಂದು PHCs ಅಂತ ನೀವು ಕೇಳಿರ್ಬೋದು, ಪ್ರೈಮರಿ ಹೆಲ್ತ್ ಕೇರ್ ಯೂನಿಟ್ಸಲ್ಲಿ ಅಲ್ಲಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಬ್ಲಡ್ ಶುಗರ್ ಚೆಕ್ ಮಾಡೋದು, ಅವ್ರ BP ಚೆಕ್ ಮಾಡೋದು, ಕೊಲೆಸ್ಟ್ರಾಲ್ ಚೆಕ್ ಮಾಡೋದು, ವೆಯ್ಟ್ ಚೆಕ್ ಮಾಡೋದು, ಅವೆಲ್ಲ ಮಾಡ್ತಾಯಿದ್ದಾರೆ. ಅವೆಲ್ಲ ಮಾಡೋದ್ರಿಂದ ಪ್ರಿವೆನ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಜನ ಡಾಕ್ಟರ್ಸ್ ಏನು ಮಾಡ್ತಿದ್ವಿ, ಸ್ಕೂಲಲ್ಲಿ ಕಾರ್ಯಕ್ರಮಗಳು ಕೊಡ್ತಾಯಿದ್ದೀವಿ. ಅಂದರೆ ಡಯಾಬಿಟೀಸ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ, ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಲಯನ್ಸ್ ಕ್ಲಬ್ ಒಂದು ಮನೆ ಡಯಾಬಿಟೀಸ್ ಅವೇರ್ನೆಸ್ ವಾಕೆಥಾನ್ ಮಾಡಿದ್ರು. ಯಾಕೆ, ಜನರಲಾಗಿ ವಾಕ್ ಮಾಡಿದಾಗ ಜನಗಳು ನೋಡ್ತಾರೆ, ಏನಪ್ಪ ಯಾಕೆ ವಾಕ್ ಮಾಡ್ತಿದ್ದಾರೆ ಅಂತ ನೋಡಿದಾಗ, ಇವ್ರಿಗೆಲ್ಲ ಡಯಾಬಿಟೀಸ್ ಇರೋರಿಗೆ ಸೂಚನೆ ಕೊಡ್ತಾ ಇದ್ದಾರೆ, ಡಯಾಬಿಟೀಸ್ ಬರುತ್ತೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ ಅಂತ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ಹಲವಾರು ಆ್ಯಕ್ಟಿವಿಟೀಸು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸು ಪ್ಲಸ್ ವರ್ಲ್ಡ್ ಡಯಾಬಿಟೀಸ್ ಡೇ ದಿವಸ ಪ್ರತಿಯೊಬ್ಬರು ಡಾಕ್ಟರ್ಸು ಮಾಡ್ತಾರೆ. ಮಾಡೋದ್ರಿಂದ ಅವೇರ್ನೆಸ್ ಕ್ರಿಯೇಟ್ ಆಗೋದ್ರಿಂದ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಿಮಗೂ ಗೊತ್ತಿರೋದೆ. ಸೊ ಹಾಗಾಗಿ ಡಯಾಬಿಟಿಸ್ ಇಸ್ ಗ್ರೋಯಿಂಗ್, ಅಂದರೆ ಬೆಳೀತಾ ಇದೆ. ಅದನ್ನು ದಯವಿಟ್ಟು ನೀವುಗಳೆಲ್ಲ ಕೈ ಜೋಡಿಸಿ ಡಯಾಬಿಟಿಸ್ ಬಗ್ಗೆ ತಿಳ್ಕೊಂಡು, ಡಯಾಬಿಟಿಸ್ ಬಂದರೆ ಏನು ಮಾಡಬೇಕು, ಬರೋದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಮಾಡಬೇಕು, ಅವನ್ನೆಲ್ಲ ತಿಳ್ಕೊಂಡು ಮಾಡೋದ್ರಿಂದ ನೀವು ಒಬ್ಬರೇ ಮಾಡೋದಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರೋರು, ನಿಮ್ಮ ಫ್ರೆಂಡ್ಸು ಅವ್ರಿಗೂ ಹೇಳ್ಕೊಡ್ಬೇಕು. ನೋಡಮ್ಮ ಇದೆಲ್ಲ ಬರುತ್ತೆ, ಹಿಂಗಾಗುತ್ತೆ, ಹುಷಾರಾಗಿರು, ಯಾರಿಗೆ ಅನುಮಾನ ಬಂತ ಡೈರೆಕ್ಟಾಗಿ ಹೋಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸು, ಅವನ್ನೆಲ್ಲ ಮಾಡಿಸಿ ಅವನ್ನೆಲ್ಲ ಕಂಟ್ರೋಲ್ ಚೆನ್ನಾಗಿಟ್ಕೊಳ್ಳಿ, ಯಾರಿಗೂ ಏನು ಪ್ರಾಬ್ಲಮ್ ಆಗ್ದಂಗೆ ಆರಾಮಾಗಿರ್ತೀರ. ಸೊ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿರೋಂಥ ಈ ವರ್ಲ್ಡ್ ಡಯಾಬಿಟಿಸ್ ಡೇ ತುಂಬಾ ಅವಶ್ಯಕತೆ, ತುಂಬಾ ಮಹತ್ವವಿದೆ. ಸೊ ಯಾರು ನೆಗ್ಲೆಕ್ಟ್ ಮಾಡ್ದಂಗೆ, ಯಾರೇ ನಿಮಗೇನೋ ಇದು ಮಾಡಿಸಿದ್ರು ದಯವಿಟ್ಟು ಮಾಡಿ, ಪ್ರೋತ್ಸಾಹ ಮಾಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಸೊ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರಿಂದ, ನಾವೆಲ್ಲರೂ ಕೈ ಜೋಡಿಸೋದ್ರಿಂದ ಡೆಫಿನೆಟಾಗಿ ಡಯಾಬಿಟೀಸ್ನ ಪ್ರಿವೆಂಟ್ ಮಾಡ್ಬೋದು. ಶಾರ್ಟ್ಲಿ ಇಂಡಿಯಾ ಡಯಾಬಿಟೀಸ್ ಕ್ಯಾಪಿಟಲ್ ಆಗಿಬಿಡುತ್ತೆ. ಇಂಡಿಯಾ ಚೈನಾನ ಈಸಿಯಾಗಿ ಓವರ್ಟೇಕ್ ಮಾಡಿಬಿಡುತ್ತೆ. ಸೊ ಅದನ್ನು ಓವರ್ಟೇಕ್ ಮಾಡೋದು ಬೇಡ, ಆದಷ್ಟು ಡಯಾಬಿಟೀಸ್ನ ಪ್ರಿವೆಂಟ್ ಮಾಡೋಣ. ಮುಂಚೆ ಎಲ್ಲ ಅಮೆರಿಕಾದಲ್ಲೂ ಡಯಾಬಿಟೀಸ್ ಬೆಳೀತಾ ಇತ್ತು, ಇವಾಗ ಅಮೆರಿಕಾದಲ್ಲಿ ಡಯಾಬಿಟೀಸ್ ಬೆಳೆಯೋದು ಕಮ್ಮಿ ಆಗ್ತಾ ಇದೆ. ಬಟ್ ಇಂಡಿಯಾದಲ್ಲಿ ಹಂಗಲ್ಲ, ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಬೆಳೀತಾನೆ ಹೋಗ್ತಾ ಇದೆ. ಸೊ ಅದನ್ನು ನಾವುಗಳು ಸೇರಿಕೊಂಡು ಅದನ್ನು ಇದು ಮಾಡಿ ದಯವಿಟ್ಟು ಅದನ್ನು ಪ್ರಿವೆಂಟ್ ಮಾಡಿ, ಡಯಾಬಿಟೀಸ್ ಬರದೇ ಇರೋಂಗೆ ನೋಡ್ಕೊಳ್ಳೋದೇ ನಮ್ಮೆಲ್ಲರ ಮಹತ್ವ. ಸೊ ಹಾಗಾಗಿ ಈ 2 ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಏನೇ ಅನುಮಾನ ಇದ್ದರೆ ಪ್ರಿವೆನ್ಷನ್ ಬಗ್ಗೆ ನಿಮ್ಗೆ ಏನೇ ಇತ್ತು ಅಂದರೆ ಎನಿ ಟೈಮ್ ನನ್ನ ಹತ್ರ ಬಂದು ಮಾತಾಡಿ, ನಾನು ಎಲ್ಲರಿಗೂ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನಾನು ಮಧುಮೇಹ ಅಂತ ಡಯಾಬಿಟಿಸ್ ಸೆಂಟರ್ ಜಯನಗರದಲ್ಲಿದೆ. ಎನಿ ಟೈಮ್ ನೀವು ಬಂದು ನೋಡ್ಬೋದು. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.